ಅಜಿತ್, ಪ್ರಾಕ್ಸಿ ವಾರು ಜಾಸ್ತಿ ಆಗತ್ತೆ ಅನ್ನೋ ಲಾಜಿಕ್ಕು ಐ ವಿಲ್ ನಾಟ್ ಅಕ್ಸೆಪ್ಟ್. ಯು ವಿಲ್ ನಾಟ್ ಅಕ್ಸೆಪ್ಟ್. ಓಕೆ. ಬಿಕಾಸ್ ಅವರು ಇಲ್ಲಿ ತನಕ ಪಾಕಿಸ್ತಾನ್ ಆರ್ಮಿ ಅವರು ಪ್ರಾಕ್ಸಿ ವಾರ್ ಮಾಡಿಸ್ತಾನೆ ಇದ್ದಾರೆ. ಇಟ್ ಈಸ್ ಟ್ರೂ. ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ ಲಾಸ್ಟ್ ಅಬೌಟ್ 10 ಇಯರ್ಸಿಂದ. ಆದರೆ ಇವತ್ತು ನಾವು ಇವ್ರನ್ನ 9 ಟಾರ್ಗೆಟನ್ನು ಹೊಡೆದ್ಬಿಟ್ಟು ನಾವು ಎಲ್ಲ ಭಯೋತ್ಪಾದಕರನ್ನ ಮುಗಿಸ್ಬಿಟ್ಟಿದ್ದೀವಿ. ನಾವು ಆ ಭವಾಲ್ಪುರಲ್ಲಿ ಇದು ಮರ್ಕಜ್ ಅದೇನದು ಇದನ್ನು ಸುಭಾನಲ್ಲ ಹೊಡೆದು ಚಿಂದಿ ಮಾಡಾಕ್ಬಿಟ್ಟಿದ್ದೀವಿ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅನದರ್ 5 years ಫ್ರಮ್ ನೌ ವಿ ವಿಲ್ ಬಿ ಸಿಟ್ಟಿಂಗ್ ಹಿಯರ್ ಡಿಸ್ಕಸಿಂಗ್ ವಿತ್ ಯು ದ ಸೇಮ್ ರುಟೀನ್. ಬಟ್ ನಾವು ಇಫ್ ವಿ ಕ್ಯಾಚ್ ದ ಹೆಡ್ ಆಫ್ ದ ಸ್ನೇಕ್, ಈಗ ನಮ್ಮ ದೇಶದ ವಾಟ್ ಈಸ್ ಅವರ್ ನ್ಯಾಷನಲ್ ವಿಲ್ಲು ಪಾಕಿಸ್ತಾನನ ಪೂರ್ತಿ ಇದನ್ನು ನೆಲಸಮ ಮಾಡಬೇಕು. ಪ್ರೈಮ್ ಮಿನಿಸ್ಟ್ರು ಅದು ಹೇಳಿದ್ದು, ನೀವು ನಿಮ್ಮ ಜಾಗ, ನೀವು ಭಯೋತ್ಪಾದಕ ಜಾಗನ ಮಿಟ್ಟಿ ಮೇಲೆ ಮಿಲಾದಂಗೆ ಅಂದರು. ಸೆಕೆಂಡ್ಲಿ ಹಿ ಆಲ್ಸೋ ಸೆಡ್ ವಿ ವಿಲ್ ಹಂಟ್ ಯು ಟಿಲ್ ದ ಎಂಡ್ ಆಫ್ ದ ಅರ್ತ್ ಅಂದರು. ಈಗ ಇಫ್ ವಿ ಡೋಂಟ್ ಡೂ ದಟ್, ಇಫ್ ವಿ ನಾವು ಸೇ ಆಲ್ ರೈಟ್, ನಾವು 9 ಇದನ್ನು ಹೈ ವ್ಯಾಲ್ಯೂ ಟಾರ್ಗೆಟ್ಸ್ನ ಹೊಡೆದು ಬಿಟ್ಟಿದ್ದೀವಿ, ನಾವು ಒಂದು 70-90 ವಾಟ್ ಎವರ್ ಇಟ್ ಈಸ್ ಅವ್ರನ್ನ ಇದನ್ನು ನಾಟ್ ಕೌಂಟೆಡ್, ಇಷ್ಟು ಇದನ್ನು ಭಯೋತ್ಪಾದಕನ ಸಾಯಿಸ್ಬಿಟ್ಟಿದ್ದೀವಿ, ದಟ್ ಇಸ್ ಗುಡ್ ಎನಫ್, ಎವ್ರಿಥಿಂಗ್ ಇಸ್ ಫೈನ್ ಅಂತ ಅಂದ್ಬಿಟ್ಟು ಎಲ್ಲರಿಗೂ ನಾವು ಆ ಎಂಟೈರ್ ವರ್ಲ್ಡ್ ಎಲ್ಲ NSAಗಳಿಗೂ ಹೇಳ್ಕೊಂಡು ಹೋಗಿ ನಾವು ಅಲ್ಲಿ ನಿಲ್ಲಿಸ್ಬಿಟ್ರೆ, ಇಫ್ ಯು ಡ್ರಾಪ್ ಅವರ್ ಓವರ್ it won't take long for them to come back with a proxy war. ಇದು ಹೇಳಿದಂಗೆ ಇಟ್ಕೊಳ್ಳಿ, ಓನ್ಲಿ 3 months ಅಲ್ಲಿ ಆಗ್ಬೋದಿತ್ತು. ವೈ 3 months? ಈವನ್ ಮಚ್ ಬಿಫೋರ್ ದಟ್. ಯಾಕೆಂದರೆ ಆ ಹಫೀಜ್ ಸಯೀದ್ ಇನ್ನೂ ಬದುಕಿದ್ದಾನೆ, ಆ ಸೈಫುಲ್ಲಾ ಇನ್ನೂ ಬದುಕಿದ್ದಾನೆ, ಇನ್ನೂ ಇದ್ದಾನೆ, ಇದನ್ನು ಜಕೀರುಲ್ ಲಕ್ವಿ ಇನ್ನೂ ಇದ್ದಾನೆ, ಸಜೀದ್ ಮೀರುಗಿದ್ದಾನೆ, ಬದುಕಿದ್ದಾನೆ. ಆಮೇಲೆ ಇನ್ನೊಂದು, ನಾವು ಜಸ್ಟಿಸ್ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಇಟ್ಸ್ ಗುಡ್. ನಾವು ಆ್ಯಸ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ, ನಾಟ್ ಆಸ್ ಇದನ್ನು ವೆಟ್ರನ್ಸ್, ನಾವು ಆ್ಯಕ್ಷನ್ ತೊಗೊಂಡಿರೋದು ಇಟ್ಸ್ ವೆರಿ ಗುಡ್, ಇಟ್ ಇಸ್ ರಿಯಲಿ ಕಮೆಂಡಬಲ್. ಆದರೆ 4 ರಾಕ್ಷಸರು ಹೊಡೆದು ಸಾಯಿಸಿದಾರಲ್ಲ, 25 ಅಮಾಯಕರನ್ನ, ಎಲ್ಲಿದ್ದಾರೆ ಅವರು? ಇನ್ನೂ ಸಿಕ್ಕಿಲ್ಲ. ಆಮೇಲೆ ಅವ್ರ ಹ್ಯಾಂಡ್ಲರು ಇವನು ಸೈಫುದ್ದೀನ್ ಓಡಾಡ್ತಾ ಇದ್ದಾನೆ, ಅವನ ಇದು ಮಾಸ್ಟರ್ ಮೈಂಡು ಹಫೀಜು ಲಾಹೋರಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದ. ಈಗ ನಾವು ಅವನು ಅಂಡರ್ಗ್ರೌಂಡ್ ಹೋಗಿರ್ಬೋದು. ವಿಚ್ ಮೀನ್ಸ್ ನಾವು ದಿಸ್ ಈಸ್ ಓನ್ಲಿ ದ ಬಿಗಿನಿಂಗ್, ಫಸ್ಟ್ ಬೇಬಿ ಸ್ಟೆಪ್ ಇದು. ಲೈಕ್ ಐ ಸೆಡ್, ನಾ ಮೊದಲನೇ ಹೇಳ್ದಂಗೆ ಆಕ್ಸೆಲರೇಟ್ರಿಂದ ಕಾಲ್ ತೆಗಿಬಾರ್ದು ನಾವು. ಈಗ ವಿ ಶುಡ್ ಕಂಟಿನ್ಯೂ ರಿಲೆಂಟ್ಲೆಸ್ ಅಟ್ಯಾಕ್. ಇವರು ಇದನ್ನು ರಿಟ್ಯಾಲಿಯೇಟ್ ಮಾಡೋದಂತೂ ಡೆಫಿನೆಟ್. ಶಹಬಾಜ್ ಇದು ಶರೀಫು ಅವನೇನು ಹೇಳಿಕೆ ಕೊಡಬೇಕಾಗೇ ಇಲ್ಲ. ಯಾಕೆಂದರೆ ಅವ್ರಿಗೆ ಇಟ್ ಇಸ್ ಅ ಮ್ಯಾಟರ್ ಆಫ್ ಹಿಸ್ ಸರ್ವೈವಲ್ ಮೋರ್ ದೆನ್ ಎನಿಥಿಂಗ್. ಅಸೀಮ್ ಮುನೀರ್ ಇದ್ದಾನೆ, ಅವನು ನಿಜವಾಗ್ಲೂ ಬದುಕಬೇಕಾದರೆ ಆ ದೇಶದಲ್ಲಿ ಅವನು ನಮ್ಮನ್ನು ಹೊಡಿಲೇಬೇಕು ಅವನಿಗೆ. ಯಾಕೆಂದರೆ ಅವನಿಗೆ ಆಗಲೇ ಬೇಕಾದಷ್ಟು ವಿಪರೀತ ಅವನಿಗೆ ಇಸ್ ಗಾನ್ ಇಂಟು ಪ್ರಾಬ್ಲಮ್ಸ್. ಅವನದೇನು ಗ್ರ್ಯಾಂಡೋಯ್ಸ್ ಪ್ಲ್ಯಾನ್ ಏನು, ಈ ಆರ್ಮಿ ಚೀಫ್ಸ್ ಯಾರು ಬರ್ತಾರೆ ಅವರು ಪಾಕಿಸ್ತಾನ ದೋಚ್ಕೊಂಡು ಹೋಗಿ ಲಂಡನಲ್ಲಿ ಸೆಟ್ಲ್ ಆಗ್ತಾರೆ. ಬಾಜ್ವಾ ಇರ್ಬೋದು, ರಹೀಲ್ ಶರೀಫ್ ಆಗಲೇ ಲಂಡನ್ಗೆ ಓಡೋಗ್ಬಿಟ್ಟಿದ್ದಾನೆ ಅಂತ ಸುದ್ದಿ ಇತ್ತು. ಆತನ ಕುಟುಂಬ ಇಲ್ಲ, ಕುಟುಂಬ ಕಳಿಸ್ಬಿಟ್ಟಾನೆ. ಯಾಕಂದರೆ ಇವನು ಎಷ್ಟು ಸಾಧ್ಯವೋ ಅಷ್ಟು ಆಗಲೇ ಬಾಚ್ಕೊಂಡ್ಬಿಡ್ಯಾನೆ. ಈಗ ಅವನು ಇದರಲ್ಲಿ ಇದರಲ್ಲಿ ಅಕ್ಟೋಬರ್ ರಿಟೈರ್ ಹಾಕಿದ ಮುಂಚೆ ಬದ್ದಿದ್ದನ್ನು ಬಾಚ್ಕೊಂಡು ಹೋಗೋಣ ಅಂತ ಇರ್ಬೋದು, ಒಂದು ಐಡಿಯಾ ಇರ್ಬೋದು. ಅವನು 100% ಅವನು ರಿಟ್ಯಾಲಿಯೇಟ್ ಮಾಡೇ ಮಾಡ್ತಾನೆ. ಯಾಕೆ ಅಂದರೆ ಅವನಿಗೆ ಅವನ ದೇಶದ ಪ್ರಜೆಗಳಿಗೆ ಹೇಳಬೇಕಾಗಿದೆ, ನಾವೇನು ಕಮ್ಮಿ ಇಲ್ಲ, ನಾವು ಹೊಡೆದು ತೋರಿಸ್ತೀವಿ. ಆಯಿತು, ಉತ್ತರನ್ ಪೌರುಷ ಇರ್ಬೋದು, ನಾವು ಅಂದ್ಕೊಳ್ಳೋದು ಬೇಕಾದ್ರೆ ಉತ್ತರನ್ ಪೌರುಷ ಅಂತ. ಬಟ್ ಅವನಿಗೆ ಅವನ ಮಿಸ್ಕ್ಯಾಲ್ಕುಲೇಷನ್ ಏನು ಅಂದರೆ, ಆಲ್ ರೈಟ್ ನಾನು ಹೊಡಿತೀನಿ ಇಂಡಿಯಾಗೆ, ಯಾಕೆ ಇಂಡಿಯಾನಲ್ಲಿ ಯಾರೂ ನಿದ್ದೆ ಮಾಡ್ತಾ ಇಲ್ಲ, ವಿ ಆರ್ ವೇಟಿಂಗ್ ಫಾರ್ ಯು, ಬೈ ಆಲ್ ಮೀನ್ಸ್ ಕಮ್, ವಿ ವಿಲ್, ನೀವು ಅಟ್ಯಾಕ್ ಮಾಡ್ತೀರಾ, ವಿ ನೋ ವಿ ಹ್ಯಾವ್ ಅ ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ, ದೇರ್ ಇಸ್ ನೋ ಪ್ರಾಬ್ಲಮ್. ಸೊ ಈ ಪಾಕಿಸ್ತಾನದ ರೆಲೆವೆನ್ಸ್ ಟುಡೇ ಇನ್ ದ ಕಮಿಟಿ ಆಫ್ ನೇಷನ್ಸ್ ಈಸ್ ಝೀರೋ. ಅವ್ರಿಗೆ ಯಾವ ಥರ ರೆಲೆವೆನ್ಸೂ ಇಲ್ಲ ಅವ್ರಿಗೆ.
ಅವರು ಬರೇ ಅವರು ವೆಲ್ ಡಿಸರ್ವ್ಡ್ ಅವ್ರಿಗೆ ಇದು ಸಿಕ್ಕಿಲ್ಲ, ಅವ್ರಿಗೆ ಪಟ್ಟ ಸಿಕ್ಕಿಲ್ಲ, ಇದು ಎಪಿ ಸೆಂಟರ್ ಅಂತ. ಅವರು ಆ ಟೆರರ್ ಫ್ಯಾಕ್ಟ್ರಿಯಲ್ಲಿ ಭಯೋತ್ಪಾದಕನ ತಯಾರು ಮಾಡಿ ಬೇರೆ ದೇಶಗಳಿಗೂ ಕಳಿಸ್ತಾ ಇದ್ದಾರೆ. ಹೌದು. ಸೊ ಈಗ ಇದು ಬೇರೆ ದೇಶಗಳು ದೇ ನೋ ವೆರಿ ವೆಲ್ ದಟ್ ಇದು ವಿ ಆರ್ ದ ವರ್ಸ್ಟ್ ಟಾರ್ಗೆಟು ಇವರಿಗೆ, ಭಯೋತ್ಪಾದಕರಿಗೆ. ಬಟ್ ಅವರು ಟಾರ್ಗೆಟೇ. ಯಾಕೆ ಇದರಲ್ಲೂ ಆಯಿತು, ಫ್ರಾನ್ಸಲ್ಲೂ ಆಯಿತು, ಆಮೇಲೆ ಜರ್ಮನಿಯಲ್ಲೂ ಆಯಿತು. ಸೊ ಈ WTC ಅಟ್ಯಾಕಲ್ಲಿ ಆಗಿದ್ದು ಪಾಕಿಸ್ತಾನದಲ್ಲೇ ಟ್ರೆಂಡ್ ಆಯ್ತಲ್ಲ. ಆಮೇಲೆ ಇನ್ಫ್ಯಾಕ್ಟ್ ಇದರೊಳಗೆ 9/11 ಯುನೈಟೆಡ್ ಸ್ಟೇಟ್ಸಲ್ಲಿ ಪಾಕಿಸ್ತಾನ್ ಟ್ರೆಂಡ್ ಅವರು. ದಟ್ಸ್ ವಾಟ್ WTC. ಆ್ಯಕ್ಚುಲಿ ಇವತ್ತು ಆ ದೇಶಕ್ಕೆ ರೆಲೆವೆನ್ಸೇ ಇಲ್ಲ. ಆದರೆ ನನ್ನಲ್ಲಿ ಸದಾ ಕಾಡುವ ಒಂದು ಪ್ರಶ್ನೆ, ಶಾಂತ ಸಮೃದ್ಧ ಶ್ರೀಮಂತ ಪಾಕಿಸ್ತಾನ ನಮ್ಮ ಪಾಡಿಗೆ ಒಳ್ಳೆಯದಾ, ಅಥವಾ ತಮ್ಮ ತಮ್ಮ ಅಂತಃಕಲದಿಂದ ಬಡದಾಡ್ಕೊಳ್ತಾ ಇರೋ ಪಾಕಿಸ್ತಾನ ನಮ್ಮ ಪಾಲಿಗೆ ಒಳ್ಳೆಯದಾ ಅಂತ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.